ಡಿಕೆ ಸರ್ಕಾರದಿಂದ ಕ್ರಾಂತಿಕಾರದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಪೌರ ಕಾರ್ಮಿಕನ ಮಗನಿಗೆ ಮುಜರಾಯಿ ಇಲಾಖೆಯನ್ನು ನೀಡಲಾಗಿದೆ. ಕೆಎಸ್ ಬಸವಂತಪ್ಪ ಈಗ ಮುಜರಾಯಿ ಮಂತ್ರಿಯಾಗಿದ್ದಾರೆ. ದಲಿತ ಎಡಗೈ ಶಾಸಕರಾಗಿದ್ದರು. ಸಮುದಾಯದ ಸಚಿವ ಬಸವಂತಪ್ಪ ಅವರಿಗೀಗ ನೂತನ ಸಚಿವ ಬಸವಂತಪ್ಪ ಅವರಿಗೆ ಮುಜರಾಯಿ ಇಲಾಖೆಯನ್ನು ನೀಡಲಾಗಿದೆ. ದಲಿತರಿಗೆ ಮುಜರಾಯಿ ಇಲಾಖೆಯ ಹೊಣೆಯನ್ನು ನೀಡಿದ್ದಾರೆ ಡಿಕೆ ಶಿವಕುಮಾರ್. ಕೈ ಸರ್ಕಾರದ ದಿಟ್ಟ ನಡೆ ಇದು. ಇಂತಹ ಹೊತ್ತಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಐತಿಹಾಸಿಕ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸಮುದಾಯವನ್ನ ಮೀರಿ, ದೊಡ್ಡ ದೊಡ್ಡ ಸಮುದಾಯಗಳನ್ನ ಮೀರಿ ಈಗ ದಲಿತರಿಗೆ ಮಣೆ ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೈ ಸರ್ಕಾರದ ದಿಟ್ಟ ನಡೆ ಇದು. ದಲಿತರಿಗೆ ಮುಜರಾಯಿ ಹೊಣೆಯನ್ನು ನೀಡಲಾಗಿದೆ. ಮಾಯಕೊಂಡದ ಬಸವಂತಪ್ಪ ಅವರಿಗೆ ಮುಜರಾಯಿ ಇಲಾಖೆ ನೀಡಲಾಗಿದೆ. ದಲಿತ ಸಮುದಾಯದಿಂದ ಬಂದ ತೀರಾ ಸಾಮಾನ್ಯ ವ್ಯಕ್ತಿ, ಸರಳ ವ್ಯಕ್ತಿ, ಈಗಲೂ ಬಾಡಿಗೆ ಮನೆಯಲ್ಲಿದ್ದುಕೊಂಡು ಬಸವಂತಪ್ಪ ಅವರು ಸಚಿವರಾಗಿದ್ದಾರೆ. ಮಾಜಿ ಮಂತ್ರಿ, ಮೊದಲ ಬಾರಿಯ ಶಾಸಕ ಬಸವಂತಪ್ಪ ಈಗ ಮುಜರಾಯಿ ಮಂತ್ರಿಯಾಗಿದ್ದಾರೆ. ಡಿಕೆ ಸರ್ಕಾರದಿಂದ ಕ್ರಾಂತಿಕಾರದ ನಿರ್ಧಾರ ಇದು. ಪೌರ ಕಾರ್ಮಿಕನ ಮಗನಿಗೆ ಮುಜರಾಯಿ ಇಲಾಖೆಯನ್ನು ನೀಡಿದ್ದಾರೆ. ಕೆಎಸ್ ಬಸವಂತಪ್ಪ ಈಗ ಮುಜರಾಯಿ ಮಂತ್ರಿ. ದಿಟ್ಟ ಹೆಜ್ಜೆ ನಿಟ್ಟಿದ್ದಾರೆ. ಈಗ ದಲಿತ ಎಡಗೈ ಸಮುದಾಯದ ಸಚಿವ ಬಸವಂತಪ್ಪ 2028ರ ವಿಧಾನಸಭಾ ಎಲೆಕ್ಷನ್ಗೆ ಈಗಲೇ ತಯಾರಿ ನಡೀತಾ ಇದೆ ಡಿಕೆ ಶಿವಕುಮಾರ್ ಅವ್ರದ್ದು ಅನ್ನೋದಕ್ಕೆ ಸಾಕ್ಷಿ ಇದು. ದಲಿತರ ಮತವನ್ನ ಸೆಳಿಲಿಕ್ಕೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಟಾರ್ಗೆಟ್ ಮಾಡಿದ್ರ. ಹಾಗಾದ್ರೆ ಇಂತಹ ಹೊತ್ತಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಐತಿಹಾಸಿಕ ನಿರ್ಧಾರ ಇದು. ಸಿಎಂ ಡಿಕೆ ಶಿವಕುಮಾರ್ ನಡೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತ ಇದೆ. ದಿಸ್ ಈಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ. ಮಾಯಕೊಂಡದ ಬಸವಂತಪ್ಪ ಆಂಬ್ಯುಲೆನ್ಸ್ ಬಸಣ್ಣ ಎಂದೇ ಫೇಮಸ್ ಆಗಿದ್ರು. ಈಗಲೂ ಸಹಿತ ಅಗ್ದಿ ಸಾಮಾನ್ಯ ವ್ಯಕ್ತಿಯಂತೆ ಬದುಕ್ತಿದ್ದಾರೆ. ತೀರಾ ಸಾಮಾನ್ಯ ಮನುಷ್ಯ ಬಸವಂತಪ್ಪ. ಈಗಲೂ ಕೂಡ ಬಾಡಿಗೆ ಮನೆಯಲ್ಲೇ ವಾಸವಿದ್ದಾರೆ. ಅಂಥವರು ಈಗ ಸಚಿವರಾದ ನಂತರ ಈಗ ಅವರಿಗೆ ಮುಜರಾಯಿ ಇಲಾಖೆಯ ಹೊಣೆಯನ್ನು ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದು ಕೈ ಸರ್ಕಾರದ ದಿಟ್ಟ ನಡೆ ಇದು. ಮೊದಲ ಬಾರಿಯ ಶಾಸಕ ಈತ ಬಸವಂತಪ್ಪ ಈಗ ಮುಜರಾಯಿ ಮಂತ್ರಿ. ಡಿಕೆ ಸರ್ಕಾರದಿಂದ ಕ್ರಾಂತಿಕಾರದ ನಿರ್ಧಾರ ಇದು. ಪೌರ ಕಾರ್ಮಿಕನ ಮಗನಿಗೆ ಮುಜರಾಯಿ ಇಲಾಖೆಯನ್ನು ನೀಡಲಾಗಿದೆ. ಅತಿ ಸಾಮಾನ್ಯ ವ್ಯಕ್ತಿ, ಮಾಯಕೊಂಡ ಕ್ಷೇತ್ರದಲ್ಲಿ ಇವರದೇ ಆದಂಥ ಹೆಸರಿದೆ. ದಲಿತ ಎಡಗೈ ಸಮುದಾಯದ ಸಚಿವರಾದಂಥ ಬಸವಂತಪ್ಪ ಅವರಿಗೆ ಈಗ ಮುಜರಾಯಿ ಇಲಾಖೆಯ ಹೊಣೆಯನ್ನು ನೀಡಲಾಗಿದೆ. ದಿಸ್ ಈಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ. ಈಗಲೂ ರಾಜ್ಯದ ಹಲವೆಡೆ ದೇಗುಲಗಳಲ್ಲಿ ದಲಿತರಿಗೆ ಎಂಟ್ರಿ ಇಲ್ಲ. ಇಂತಹ ಹೊತ್ತಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಈ ಒಂದು ಐತಿಹಾಸಿಕ ನಿರ್ಧಾರ ನಿಜಕ್ಕೂ ಶಬಾಷ್. ಸಿಎಂ ಡಿಕೆ ಶಿವಕುಮಾರ್ ನಡೆಗೆ ವ್ಯಾಪಕ ಮೆಚ್ಚುಗೆ ಆಗ್ತಾ ಇದೆ ಈಗ ಜನರಿಂದ. ದಿಸ್ ಈಸ್ ದಿ ಬ್ಯೂಟಿ ಆಫ್ ಡೆಮಾಕ್ರಸಿ. ದಲಿತರಿಗೆ ಮುಜರಾಯಿ ಹೊಣೆ ನೀಡಿ ದಿಟ್ಟ ಹೆಜ್ಜೆ ನಿಟ್ಟಿದ್ದಾರೆ ಈಗ ಡಿಕೆ ಶಿವಕುಮಾರ್. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪವನ್ ನೇರ ಸಂಪರ್ಕದಲ್ಲಿದ್ದಾರೆ ಡೆಸ್ಕ್ನಿಂದ. ಪವನ್, ದಲಿತರಿಗೆ ಕೊನೆಗೂ ಮುಜರಾಯಿ ಮಂತ್ರಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಎಲ್ಲೋ ಒಂದು ಕಡೆ 2028ರ ಎಲೆಕ್ಷನ್ಗೆ ಈಗಲೇ ತಯಾರಿ ಮಾಡಿಕೊಳ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಕಾರ್ತಿಕ್, ಏನು ಕಾಂಗ್ರೆಸ್ನವರು ಸಂವಿಧಾನ ರಾಹುಲ್ ಗಾಂಧಿಯಿಂದ ಹಿಡಿದು ಇಲ್ಲಿನ ಸಿದ್ದರಾಮಯ್ಯನವರಾಗಿರ್ಬೋದು, ಈಗಿನ BK ಹರಿಪ್ರಸಾದ್ ಆಗಿರ್ಬೋದು, ಮತ್ತು CM DK ಶಿವಕುಮಾರ್ ಆಗಿರ್ಬೋದು, ಸಂವಿಧಾನಕ್ಕೆ ಒಂದು ಅಂದರೆ ತಳ ಸಮುದಾಯಗಳಿಗೆ ಒಂದು ಅವಕಾಶ ಕೊಡಬೇಕು. ಅದು ಎಂಥ ಅವಕಾಶ ಅಂದರೆ ಎಲ್ಲರೂ ಗುರುತಿಸ್ಬೇಕು ಮತ್ತು ಗೌರವಿಸಬೇಕು, ಅಂಥ ಅವಕಾಶಗಳನ್ನು ಕೊಡಬೇಕು ಅನ್ನೋದೊಂದು ಇತ್ತು. ಆದರೆ ಇವತ್ತು ಬಸವಂತಪ್ಪ ಮೊದಲ ಬಾರಿ ಶಾಸಕ, ಅವರ ಕುಟುಂಬಕ್ಕೆ ಒಂದು ಲಕ್ಕಿ ಅನಿಸುತ್ತೆ. ಯಾಕೆಂದರೆ ಆಂಜನೇಯ ಅವರು ಅಷ್ಟೇ ಮೊದಲ ಬಾರಿ ಶಾಸಕರಾದರು, ಮೊದಲ ಬಾರಿ ಮಿನಿಸ್ಟರ್ ಆದರು ಸಮಾಜ ಕಲ್ಯಾಣ ಇಲಾಖೆ. ಆದರೆ ಬಸವಂತಪ್ಪನವ್ರಿಗೆ ಈ ಬಾರಿ ಸಿಕ್ಕಿರೋದು ಮುಜರಾಯಿ ಇಲಾಖೆ. ಸಹಜವಾಗಿ ದಲಿತ ಪ್ರವೇಶಗಳು, ದೇವಸ್ಥಾನಕ್ಕೆ ದಲಿತರ ಪ್ರವೇಶ ಮಾಡಲ್ಲ, ಮತ್ತು ಅವ್ರನ್ನ ಬಂದರೆ ಮೈಲಿಗೆ ಅಂತಂದೇಳಿ ದೂರ ಇಡ್ತಾರೆ ಅನ್ನೋ ಆರೋಪ ಇತ್ತಲ್ಲ. ಈ ಆರೋಪನ ಇವತ್ತು ರಾಹುಲ್ ಗಾಂಧಿ ಆಗಿರ್ಬೋದು, ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು, ಮತ್ತು CM DK ಶಿವಕುಮಾರ್ ಆಗಿರ್ಬೋದು,
ಇವರು ಅದನ್ನು ಮಿಟ್ಟಿ ನಿಂತಿದ್ದಾರೆ. ಅಂದರೆ ಮೊದಲ ಬಾರಿಗೆ ನನ್ನ ನನ್ನ ಅಲ್ಪ ಜ್ಞಾನಕ್ಕೆ ಗೊತ್ತಿದ್ದಂತೆ ಕಾಂಗ್ರೆಸ್ನವರು ಮೊದಲ ಬಾರಿಗೆ ಒಬ್ಬ ದಲಿತ ಸಮುದಾಯದ ನಾಯಕನಿಗೆ ಮುಜರಾಯಿ ಖಾತೆಯನ್ನು ಕೊಟ್ಟಿದ್ದು. ಇದು ಅದ್ಭುತವಾದಂಥ ನಡೆ. ಹೀಗಾಗಿ ಈ ನಿರ್ಧಾರಗಳಿದಾವಲ್ಲ, ಅಂದರೆ ಮುಜರಾಯಿ ಖಾತೆ ಕೊಟ್ಟಿದ್ದು, ಒಬ್ಬ ಪೌರ ಕಾರ್ಮಿಕ ಬಡತನದ ಜೀವನವನ್ನು ಕಂಡು ಈ ಎತ್ತರಕ್ಕೆ ಬಂದು ಮಾಯಗೊಂಡ ಕ್ಷೇತ್ರದಲ್ಲಿ MLA ಆಗಿ ಬಂದ್ರಂತಲ್ಲ ಬಸವಂತಪ್ಪನವರು, ಇಂಥವ್ರಿಗೆ ಮುಜರಾಯಿ ಖಾತೆ ಕೊಟ್ಟಿದ್ದು ನಿಜವಾಗ್ಲೂ ಡೆಮಾಕ್ರಸಿಯ ಒಂದು ಭಾಗ ಮತ್ತು ಡೆಮಾಕ್ರಸಿಗೆ ಒಂದು ಅರ್ಥ ಬಂತು. ಮತ್ತು ಕಾಂಗ್ರೆಸ್ನವರು ಸಂವಿಧಾನ ಅನ್ನೋರಲ್ಲ, ಆ ಪದಕ್ಕೆ ಒಂದು ಅರ್ಥ ಕೊಟ್ಟರು, ಸಂವಿಧಾನಕ್ಕೆ ಒಂದು ಸ್ಯಾಕ್ರಿಫೈಸ್ ಮಾಡಿದ್ರು. ಮತ್ತು ಅಂಬೇಡ್ಕರ್ ಆಶಯಗಳಿಗೆ ಒಂದು ಬದ್ಧ ನಿರ್ಧಾರವನ್ನು ಕಾಂಗ್ರೆಸ್ನವರು ಮಾಡಿದ್ದಾರೆ ಅನ್ನೋದಕ್ಕೆ ಇವತ್ತು ಬಸವಂತಪ್ಪಂಗೆ ಕೊಟ್ಟಿರೋಂಥ ಮುಜರಾಯಿ ಇಲಾಖೆ ಕಾರಣ. ಸಹಜವಾಗಿ ಎಲ್ಲ ಮನಸ್ಥಿತಿ ಎಲ್ಲ ಧರ್ಮಗಳಲ್ಲಿರ್ಬೋದು, ಎಲ್ಲ ಜಾತಿಗಳಲ್ಲಿರ್ಬೋದು, ಒಂದೇ ಮನಸ್ಥಿತಿ ಇರ್ಬೋದು. ಆ ಮನಸ್ಥಿತಿಯನ್ನು ಶೂದ್ರತ್ವ ಅಥವಾ ಮೇಲ್ವರ್ಗ ಕೆಳವರ್ಗ ನಾವು ಏನು ಡಿವೈಡ್ ಮಾಡಿದ್ದಾರೆ, ಆ ಮನಸ್ಥಿತಿಯನ್ನು ಧಿಕ್ಕರಿಸಿ ಇವತ್ತು ನಾವೆಲ್ಲರೂ ಮನುಷ್ಯರು ಅನ್ನೋ ರೀತಿಯಲ್ಲಿ CM DK ಶಿವಕುಮಾರ್ ಆಗಿರ್ಬೋದು, ಕಾಂಗ್ರೆಸ್ ಹೈಕಮಾಂಡ್, ಎಕ್ಸ್ಪೆಷಲಿ ರಾಹುಲ್ ಗಾಂಧಿಗೆ ಹೇಳ್ಬೇಕು. ಯಾಕೆಂದರೆ ಇಡೀ ಸಂಪುಟ ವಿಸ್ತರಣೆಯ ವಿಚಾರವಾಗಿ ರಾಹುಲ್ ಗಾಂಧಿಯವರೇ ನೇರವಾಗಿ ನಿರ್ಧಾರ ತಗೊಂಡಿದ್ದಾರೆ. ಇದು ಒಂದು ಅರ್ಥಕ್ಕೆ ಮಾಸ್ಟರ್ ಸ್ಟ್ರೋಕ್ ಹೌದು, ಒಳ್ಳೆಯ ನಡೆಯೂ ಹೌದು. ಎಲ್ಲ ವ್ಯಕ್ತಿಗಳನ್ನು ಪೂಜಿಸಬೇಕು. ನಾವು ಇದನ್ನು ಈಗ ಇಷ್ಟೊಂದು ಅತಿಶಯೋಕ್ತಿ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಗೆ ಅಂದರೆ ಆ ಸಮುದಾಯವನ್ನು ಯಾರೋ ಕಟ್ಟಿದ ಜಾತಿ ವ್ಯವಸ್ಥೆಯಲ್ಲಿ, ಯಾರೋ ಮಾಡಿದ ಒಂದು ಜಾತಿ ವ್ಯವಸ್ಥೆಯಲ್ಲಿ ಒಂದು ಟ್ಯಾಗ್ಲೈನ್ ಆಗಿದ್ದಂಥ ವ್ಯಕ್ತಿಗೆ ಅಥವಾ ಆ ಸಮುದಾಯದ ಒಂದು ರೆಪ್ರೆಸೆಂಟೇಷನ್ಗೆ ಈ ಖಾತೆ ಕೊಟ್ಟಿರೋದು ಇದೆಯಲ್ಲ, ಇದರಂಥ ಒಳ್ಳೆಯ ಗೌರವ ಬಸವಂತಪ್ಪಗೂ ಅಥವಾ ಆ ಕಮ್ಯುನಿಟಿಗೆ ಒಂದು ಒಳ್ಳೆಯ ಗೌರವ. ಇದು ಅತಿಶಯೋಕ್ತಿ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಈ ಸಮಾಜದಲ್ಲಿ ಎಲ್ಲರೂ ಸರಿಸಮಾನರು, ಎಲ್ಲರೂ ಒಂದೇ ಅನ್ನೋ ಭಾವನೆಯನ್ನು, ಸಮಾನತೆ, ಭ್ರಾತೃತ್ವ ಅನ್ನೋದನ್ನ ಸಂವಿಧಾನ ಏನು ಹೇಳ್ತಿತ್ತಲ್ಲ, ಅದನ್ನು ಇವತ್ತು ಕಾಂಗ್ರೆಸ್ ಗೌರ್ನಮೆಂಟ್ ಎತ್ತಿ ಹಿಡಿದಿದೆ ಅನ್ನೋದು ಹೆಮ್ಮೆಯಿಂದ ಹೇಳ್ಬೇಕಾಗಿರೋಂಥ ವಿಚಾರ. ಇನ್ನು 2028 ವಿಚಾರವಾಗಿ ಬಂದರೆ, ಇನ್ನು ಮುಂದಿನ ವಿಧಾನಸಭಾ ಚುನಾವಣೆಗೆ ಬಂದರೆ ಸಹಜವಾಗಿ ಕ್ಯಾಲ್ಕುಲೇಟ್ ಹಾಕಿದ್ರು, ಅದರಂತೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದೊಂದು ಒಳ್ಳೆಯ ನಿರ್ಧಾರ ಅಂತಂದೇಳಿ ಹೇಳ್ಬೋದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಪವನ್. ನೋಡಿ, ಒಬ್ಬ ದಲಿತ ನಾಯಕನಿಗೆ ಮುಜುರಾಯಿ ಹೊಣೆಯನ್ನು ನೀಡಿದ್ದಾರೆ. ಇದು ನಿಜಕ್ಕೂ ಕೈ ಸರ್ಕಾರದ ದಿಟ್ಟ ನಡೆ. ಇದು ದಿಸ್ ಈಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತಿದ್ದಾರೆ ಈಗ ಜನ. ಈಗಲೂ ರಾಜ್ಯದ ಹಲವೆಡೆ ದೇಗುಲಗಳಲ್ಲಿ ದಲಿತರಿಗೆ ಎಂಟ್ರಿ ಇಲ್ಲ, ಅಷ್ಟೊಂದು ಮೂಢನಂಬಿಕೆಯಿಂದ ಇದ್ದಾರೆ ಜನರು. ಇದರ ಮಧ್ಯೆ ಈಗ ಕಾಂಗ್ರೆಸ್ ಸರ್ಕಾರದಿಂದ ಇದೊಂದು ಐತಿಹಾಸಿಕ ನಿರ್ಧಾರ ಅಂತಲೇ ಹೇಳ್ಬೋದು. CM DK ಶಿವಕುಮಾರ್ ಅವರ ನಡೆಗೆ ಈಗ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. KS ಬಸವಂತಪ್ಪ ಅವರು ಅತಿ ಸರಳ ವ್ಯಕ್ತಿ, ಬಡ ಕುಟುಂಬದಿಂದ ಬಂದವರು. ಈಗಲೂ ಕೂಡ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಶಾಸಕರಾಗಿ, ಸಚಿವರಾಗಿ ಈಗ ದಲಿತ ಸಮುದಾಯದಿಂದ ಮುಜರಾಯಿ ಇಲಾಖೆಯ ಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಮಾಜಿ ಮಂತ್ರಿ H. ಆಂಜನೇಯ ಸಂಬಂಧಿಯಾಗಿರುವಂಥ ಬಸವಂತಪ್ಪ ಅವರು ಮೊದಲ ಬಾರಿಯ ಶಾಸಕ ಬಸವಂತಪ್ಪ ಈಗ ಮುಜರಾಯಿ ಮಂತ್ರಿಯಾಗಿದ್ದಾರೆ. ಸೊ ಇದೇ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ BR ಭಾಸ್ಕರ್ ಪ್ರಸಾದ್ ಅವರಿದ್ದಾರೆ. ಭಾಸ್ಕರ್ ಪ್ರಸಾದ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಇದೊಂದು ನಿಜಕ್ಕೂ ಹೆಮ್ಮೆ ವಿಚಾರ. ಒಬ್ಬ ದಲಿತ ನಾಯಕನಿಗೆ ಈಗಾಗಲೇ ಮುಜರಾಯಿ ಮಂತ್ರಿಯನ್ನಾಗಿ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಹೇಗೆ ಖುಷಿ ಆಗ್ತಾ ಇದೆ ಸರ್ ನಿಮಗೆ? ಸರ್, ಮೊದಲಿಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಾಗ ಬಹುಶಃ ಕೆಲವಾರು ಕಾರಣಗಳಿಗೆ ಒಂದು ರೀತಿಯಾದಂತಹ ಆತಂಕ ಮನೆ ಮಾಡಿತ್ತು, ನನ್ನನ್ನು ಸೇರಿದಂತೆ ಒಟ್ಟಾರೆ ರಾಜ್ಯದಲ್ಲಿ. ಬೇರೆ ಏನೋ ರೀತಿಯಾದಂತಹ ಇಂಥ ಸರ್ಕಾರ ಬರ್ಬೋದಪ್ಪ, ಅವ್ರ ಆಟಿಟ್ಯೂಡ್ ಹೇಗೆ ಅಂತ ಎಲ್ಲವನ್ನೂ ಕೂಡ ಹುಸಿಗೊಳಿಸಿದ್ದಾರೆ. ಮತ್ತೆ ಬಹಳ ನಾವ್ಯಾರು ಕೂಡ ನಿರೀಕ್ಷೆ ಕೂಡ ಮಾಡ್ಲಿಕ್ಕೆ ಆಗದೆ ಇರೋ ಮಟ್ಟಕ್ಕೆ ಒಂದ್ ರೀತಿಯಲ್ಲಿ ಸರ್ಕಾರ ನಿಭಾಯಿಸುವಂಥದ್ದು, ಅದು ಖಾತೆಗಳನ್ನ ಹಂಚಿಕೆ ಕೆಲಸ ಮಾಡಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಎರಡನೇದು ಬಹಳ ಖುಷಿ ತರುವಂತದ್ದು, ಮತ್ತೆ ಸಂವಿಧಾನಿಕ ಹಕ್ಕನ್ನ ಎತ್ತಿಡಿಯುವಂಥದ್ದು. ಬರೀ ಸಂವಿಧಾನ ಹಕ್ಕೆತ್ತಿಡಿಯೋದ್ರ ಜೊತೆನಲ್ಲಿ ಸಾಮಾಜಿಕ ನ್ಯಾಯವನ್ನು ನಿಭಾಯಿಸೋದಕ್ಕೆ ಯಾವ ಒಂದು ಸಮುದಾಯವನ್ನ ದೇವಸ್ಥಾನದ ಒಳಗಡೆ ಬಿಡೋದಿಲ್ಲ, ಊರೊಳಗಡೆ ಬಿಡೋದಿಲ್ಲ, ಬಾವಿ ಮುಟ್ಟಿದ್ರೆ ಹೊಡಿತಾರೆ, ಮತ್ತೆ ಅದು ದೇವರ ಮೆರವಣಿಗೆ ಕೋಲ್ ಮುಟ್ಟಿದ್ರೆ ಹೊಡಿತಾರೆ ಅನ್ನುವಂತ ಪರಿಸ್ಥಿತಿ ಇರುವಂತ ರಾಜ್ಯದಲ್ಲಿ ಒಬ್ಬ ಮಾದಿಗ ಸಮುದಾಯದ ವ್ಯಕ್ತಿಗೆ ಮುಜರಾಯಿ ಇಲಾಖೆಯನ್ನ ಕೊಟ್ಟು ನಿಭಾಯಿಸಿ ಅನ್ನುವಂತ ಹೇಳುವಂತ ಒಂದು ಗುರುತರವಾದ ಜವಾಬ್ದಾರಿ ಕೊಟ್ಟಿದಾರಲ್ಲ, ಇದು ಒಂದು ರೀತಿ ಆಶ್ಚರ್ಯ, ಸಂತೋಷ, ಮತ್ತೆ ನಮ್ಗೆಲ್ರಿಗೂ ಕೂಡ ಕುತೂಹಲ ಉಂಟು ಮಾಡುವಂಥದ್ದು.
ಇದನ್ನ ಏನೋ ಈ ಜಾತಿ ರೋಗವನ್ನ ಮನಸ್ಸಿಗೆ ಅನ್ಸ್ಕೊಂಡಿರುವಂತ ಮಣಿವಂತಿಕೆ ಜನ ಇದನ್ನ ಹೆಂಗೆ ಸ್ವೀಕಾರ ಮಾಡ್ತಾರೆ? ನಾಳೆ ದಿವಸ ದೇವಸ್ಥಾನಗಳಿಗೆ ಹೋದಂತ ಸಂದರ್ಭದಲ್ಲಿ ಒಬ್ಬ ಮಂತ್ರಿಯಾಗಿ ಸರ್ಕಾರ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವ್ರಿಗೆ ಸಿಗಬೇಕಾಗಿರೋಂಥ ಮಾನ್ಯತೆಗಳು ಮತ್ತು ದೇವಸ್ಥಾನದ ಕೆಲವು ಪ್ರೋಟೋಕಾಲ್ ಇರ್ತದೆ, ಅದನ್ನೆಲ್ಲ ಹೇಗ್ ಮಾಡ್ತಾರೆ ಅನ್ನೋದನ್ನೆಲ್ಲವನ್ನು ಕೂಡ ಕಣ್ ತುಂಬಿಕೊಳ್ಳುವಂತ ಬಹುಶಃ ಸುದೈವಗಳು ನಮಗೆ ಬರ್ಬೋದು, ಅಥವಾ ಇನ್ನೇನಾಗ್ಬೋದು ಅನ್ನೋಂಥ ಒಂದು ಕುತೂಹಲದಲ್ಲಿದೆ. ಖಂಡಿತವಾಗ್ಲೂ ಈ ವಿಚಾರದಲ್ಲಿ ನನಗೆ ಸಂತೋಷ ಅಂತೂ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಈ ರೀತಿಯಾದಂಥ ಒಂದು ಯೋಚನೆ ಬಂತಲ್ಲ, ಸಾರಿ ಟು ಸೇ, ಏನು ಅಂತಂದ್ರೆ ನಾವು ಅಹಿಂದ ವರ್ಗಗಳ ಮಹಾನಾಯಕ ಅಂತ ಅನ್ಕೊಳ್ತಿದ್ದಂತಹ ಸಿದ್ದರಾಮಯ್ಯನವರು ಕೂಡ ಯೋಚನೆ ಮಾಡಿದ ದಾಟಿನಲ್ಲಿ ನಾವು ಆತಂಕ ಪಟ್ಟಿದ್ದಂತಹ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ಒಂದು ಸ್ಟೆಪ್ಸ್ ಅನ್ನು ತಗೊಂಡ್ರಲ್ವಾ. ಇದಕ್ಕಾಗಿ ನಾನು ರಾಜ್ಯ ಸರ್ಕಾರವನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತೆ ಕಂಪ್ಲೀಟ್ ಕಂಟ್ರೋಲ್ಡ್ ಬೈ ಹೈಕಮಾಂಡ್ ಅಲ್ವಾ, ಹಂಗಾಗಿ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಸವಂತಪ್ಪ ಅವ್ರದ್ದು ನಿಮ್ದು ಯಾವ ರೀತಿ ಒಡನಾಟ ಸರ್? ಹೇಗೆ ಆ ಬಸವಂತಪ್ಪ ಅವರು ತೀರಾ ಬಡತನದಿಂದ ಬಂದಂಥವ್ರು, ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆ ಆದ್ರು, ಈಗ ಸಚಿವರಾಗಿದ್ದಾರೆ. ಸೊ ಹೇಗೆ ಹೆಮ್ಮೆ ಅನಿಸ್ತಾ ಇದೆ ಸರ್ ನಿಮ್ಗೆ? ಹೌದೌದು, ಖಂಡಿತವಾಗ್ಲೂ ಇದು ಖುಷಿ ತರ ವಿಚಾರ. ಮೊದಲನೇ ಸಾರಿ ಆಯ್ಕೆ ಆದಂತ ವ್ಯಕ್ತಿಗಳಿಗೆ ಮಂತ್ರಿಗಿರಿ ಸಿಗುತ್ತೆ ಅನ್ನೋದೇ ಒಂದು ದೊಡ್ಡ ಏನೋ ಪವಾಡ ಈಗಿನ ಸಂದರ್ಭದಲ್ಲಿ. ಅಂಥದ್ರಲ್ಲಿ ಬಸವಂತಪ್ಪನವರು ಅವ್ರನ್ನ ಆಂಬುಲೆನ್ಸ್ ಬಸವಂತಪ್ಪ ಅಂತ ಕರೆಯೋದು. ಅಂದ್ರೆ ಅವರ ಕ್ಷೇತ್ರದಲ್ಲಿ ಯಾರಿಗಾದ್ರೂ ಸಾವು, ನೋವು, ಕಾಯಿಲೆ ಏನೇ ಇದ್ದ ಸಂದರ್ಭದಲ್ಲೂ ಕೂಡ ತಾನು ಸ್ವತಃ ಆ ಜಾಗದಲ್ಲಿದ್ದು ಅವರ ಆಗು ಹೋಗುಗಳನ್ನ ನೋಡ್ತಾ ಇದ್ದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ. ಅವ್ರನ್ನ ನೀವು ಹಳೆ ಚಿತ್ರಗಳನ್ನ ನೀವು ಹುಡ್ಕೋದಕ್ಕೆ ಶುರು ಮಾಡಿದ್ರೆ ಸಿಗ್ತವೆ ನಿಮ್ಗೆ. ಈಗ ಎಲ್ಲ ನಿರ್ಧಾರದಿಂದ ಹಳ್ಳಿಗಳಲ್ಲೂ ಜನರ ಮನೋಭಾವನೆ ಒಂದು ಚೇಂಜ್ ಆಗ್ಬೋದಲ್ವಾ ಅಂತ. ಖಂಡಿತವಾಗ್ಲೂ ಆಗಬೇಕು. ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಯಾಕೆಂದ್ರೆ ಶತಮಾನಗಳು, ಸಾವಿರಾರು ವರ್ಷಗಳ ಒಂದು ಮಡಿವಂತಿಕೆ, ಜಾತಿ ಅನ್ನುವಂಥ ರೋಗ ಅಂಟಿರೋ ದೇಶ ಇದು. ಅದನ್ನ ಆ ಸತ್ಯವನ್ನು ಒಪ್ಕೊಳ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥದೊಂದು ದೊಡ್ಡ ಬೆಳವಣಿಗೆಯನ್ನ ಆಗುತ್ತೆ ಅನ್ನೋದನ್ನು ಕೂಡ ನಾವು ಸಾಬೀತುಪಡಿಸಿದೀವಿ ಅಂತ ಆಯ್ತು. ಮತ್ತೆ ಈ ಸಮಾಜ ಈ ಬೆಳವಣಿಗೆಯನ್ನ ಖಂಡಿತವಾಗ್ಲೂ ಒಪ್ಕೊಳ್ಳೇಬೇಕು. ಅತ್ಯಂತ ಕಡುಬಡತನದಿಂದ ಬೆಳೆದು ಬಂದ ಪೌರ ಕಾರ್ಮಿಕರ ಮಗ ಇವತ್ತು ಮೂರು ಖಾತೆಗಳನ್ನ ನಿಭಾಯಿಸುವ ಮಟ್ಟದ ಒಂದು ಸಚಿವ ಸ್ಥಾನವನ್ನ ಪಡಿತಾರೆ ಅಂತಂದ್ರೆ ನಾವು ಖಂಡಿತವಾಗ್ಲೂ ಅದನ್ನ ಸ್ವಾಗತ ಮಾಡಬೇಕು. ಬಸವಂತಪ್ಪನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಸೊ ಈ ಒಂದು ಸಂದರ್ಭದಲ್ಲಿ ಸರ್, ಸಂವಿಧಾನಕ್ಕೆ ಅನುಸಾರವಾಗಿ ಹಾಗೆ ಇದೆ ಅಲ್ವಾ ನಮ್ಮ ದಿ ಬ್ಯೂಟಿ ಆಫ್ ಡೆಮೋಕ್ರಸಿ ಅನ್ನೋದು ಅಂತ? ಖಂಡಿತವಾಗ್ಲೂ ಹೌದು. ಈ ಸಂದರ್ಭದಲ್ಲಿ ನನಗೆ ಒಂದು ನಮ್ಮ ಯಾರು ಜೋಶಿ ಅವರು, ಬಿಜೆಪಿಯ ಬಹಳ ಈಗ ಶಿಕ್ಷಣ ಮಂತ್ರಿ ಆಗಿದ್ದಲ್ಲ, ಕೇಂದ್ರದ ಶಿಕ್ಷಣ ಮಂತ್ರಿ ಆಗಿದ್ದಂತ ಜೋಶಿ ಅವರು ಒಂದು ಕಡೆ ಮಾತಾಡ್ತಿದ್ದ ಮಾತನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಬೇಕು ಅಂತ ಅನ್ಸುತ್ತೆ ನನಗೆ. ಅವ್ರು ಏನ್ ಹೇಳ್ತಿದ್ರು ಅಂತಂದ್ರೆ, ನಾವು ಈ ದೇಶದ ಸಂವಿಧಾನವನ್ನ ಗೌರವಿಸ್ತೀವಿ, ಆದ್ರೆ ಧಾರ್ಮಿಕ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ನಾವು ನಮ್ಮ ಧರ್ಮ, ಶಾಸ್ತ್ರ, ಸಂಪ್ರದಾಯಗಳನ್ನ ಬಿಟ್ಕೊಡೋದಕ್ಕಾಗೋದಿಲ್ಲ ಅನ್ನೋ ಮಾತನ್ನ ಹಾಡಿದ್ರು. ಇದೇ ಮಾತನ್ನ ಬೇರೆ ಧರ್ಮದವ್ರದಾಗೂ ಕೂಡ ಯಾವ ರೀತಿಯಾದಂತಹ ಒಂದು ಗಲಭೆಗಳಾಗ್ತಾ ಇದ್ವು ಅನ್ನೋದನ್ನು ಕೂಡ ನೋಡಿದೀವಿ. ಇವರು ಕೂಡ ಈಕ್ವಲ್ ಆದಂತಹ ಮಾತುಗಳನ್ನ ಮಾತಾಡಿದಂತ ಮಾತನ್ನ ಸಂದರ್ಭದಲ್ಲಿ ನಾವು ಇವತ್ತಿದ್ದೀವಿ. ಸೊ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಏನ್ ಹೇಳಿದ್ರಿ, ಈ ರೀತಿಯಾದಂತಹ ವಿಚಿತ್ರಕಾರಿ ಹೇಳಿಕೆಗಳನ್ನ ಕೊಡುವಂಥದ್ದು, ಮತ್ತೆ ಸಂವಿಧಾನವನ್ನೂ ಮೀರಿದಂತಹ ಧರ್ಮ ಇಲ್ಲಿದೆ, ಸಂವಿಧಾನವನ್ನು ಮೀರಿದಂತ ನಡಾವಳಿ ಇಲ್ಲಿದೆ ಅಂತ ಹೇಳುವಂತವ್ರೆಲ್ರಿಗೂ ಕೂಡ ಒಂದು ತಕ್ಕ ಉತ್ತರವನ್ನ ಕೊಡುವಂತಹ ನಡವಳಿಕೆಯನ್ನ ಇವತ್ತಿನ ರಾಜ್ಯ ಸರ್ಕಾರ ಬಹುಶಃ ತೋರಿಸಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ, ಧನ್ಯವಾದಗಳು ಸರ್.